ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಲಾಗ್. ಈ ಲಾಗಲ್ಲಿ ಬಂದುಬಿಟ್ಟು ಆಫೀಸ್ ಪೂಜೆ ಹಿಂದಿನ ದಿನವೇ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿತ್ತು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಅದಾಗಿದ್ದ ನಂತರ ಸಿಂಪಲ್ಲಾಗಿ ಬಂದುಬಿಟ್ಟು ಈ ರೀತಿ ಅಲಂಕಾರವನ್ನು ಮಾಡಿತ್ತು. ಅದರಲ್ಲೂ ಕೂಡ ಲಕ್ಷ್ಮಿಗೆ ಮಾಡಿರೋ ಅಲಂಕಾರ ಈ ರೀತಿ ಮಾಡ್ಕೊಂಡಿದ್ದೆ ನಾನು. ಅದೊಂಥರ ತುಂಬ ಸಿಂಪಲ್ ಅಂತ ಅಂದ್ಕೊಂಡ್ರು ತುಂಬ ಚೆನ್ನಾಗಿಯೇ ಆಯಿತು. ಡೆಕೋರೇಷನ್ ಮಾತ್ರ ತುಂಬ ಡಿಫ್ರೆಂಟಾಗಿಯೇ ಪ್ರತಿ ವರ್ಷ ಮಾಡ್ತಾ ಇರೋಣ ಅನ್ಕೋತೀವಿ. ಅದು ಇನ್ನೂ ತುಂಬ ಚೆನ್ನಾಗಿಯೇ ಬಂತು. ಅದರಲ್ಲೂ ಕೂಡ ಲಕ್ಷ್ಮಿಗೆ ಈ ವರ್ಷ ಸ್ಪೆಷಲ್ ಅಂತ ಅಂದರೆ ಕೈಯಲ್ಲಿ ಹಣದ ಸುರಿಮಳೆ ಆಗೋ ಥರ, ತಮಗೆಯಿಂದ ಹಣ ಸುರಿದಿರೋ ಥರ ಅಲಂಕಾರವನ್ನು ಮಾಡಿದ್ದೆ. ಅದು ತುಂಬಾ ಎಲ್ಲರೂ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು. ಈ ದೀಪಾವಳಿ ಹಬ್ಬ ಅಂದ್ರೇ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಸೊ ಹಾಗಾಗಿ ಲಕ್ಷ್ಮೀ ಪೂಜೆ ನಾವು ಮನೆಯಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಆಫೀಸಲ್ಲಿ ಪ್ರತಿ ವರ್ಷ ಈ ಪೂಜೆಯನ್ನು ಮಾಡ್ಕೊಳ್ಳೋದು ನಮಗೆ ತುಂಬ ವಿಶೇಷವಾಗಿ ಇರುವಂಥ ಹಬ್ಬ ಅಂತಲೇ ಹೇಳ್ಬೋದು ಇದನ್ನು. ಸೊ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿತ್ತು. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಕಡೆ ಮನೆಗೆ ಬಂದಿದ್ದ ನಂತರ ನಮ್ಮ ಸಮನ್ವಿ, ಇವಳು ಕೂಡ ನಮ್ಮ ಮನೆ ಮಹಾಲಕ್ಷ್ಮಿ, ಅವಳನ್ನು ಕೂಡ ಸೀರೆ ಉಟ್ಕೊಳ್ಳೋ ಆಸೆ ತುಂಬ ಇತ್ತು. ಅವಳಿಗೋಸ್ಕರ ಈ ಸೀರೆಯನ್ನು ಆರ್ಡ್ರ್ ಮಾಡಿದ್ದೆ. ಅವಳ ಸೈಜ್ಗೆ ಅದನ್ನು ಅಲ್ಟ್ರೇಷನ್ ಕೂಡ ಮಾಡಿಸಿ ಇವಾಗ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಸಮನ್ವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದರ ಫುಲ್ ವೀಡಿಯೋ ನಾನು ಆಲ್ರೆಡಿ ನನ್ನ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ನೋಡಿ.